ಟಚ್ ಮಾಡಿದ್ರೆ ನಿಮ್ಗೆ ಫೀಲ್ ಆಗಲ್ಲ. ಸೊ ಅದಕ್ಕೆ ಸಾಕಷ್ಟು ಜನ ಹೇಳ್ತಾರೆ ನನಗೆ ಸ್ಪ್ರೇ ಯೂಸ್ ಮಾಡಿ ಸೆಕ್ಸ್ ಮಾಡಿದ ತಕ್ಷಣ ನನಗೆ ಯಾವುದೇ ರೀತಿ ನನಗೆ ಸೆನ್ಸೇಷನ್ ಆಗಲ್ಲ, ನನ್ನ ಶಿಶ್ನ ಹೇಳುವಂತದ್ದು ಯೋನಿ ಒಳಗಿದೆ ಅಂತ ಗೊತ್ತಾಗಲ್ಲ, ಯಾವುದೇ ರೀತಿ ನಮಗೆ ಆ ಸುಖ ಹೇಳುವಂತ ಸಿಗೋದಿಲ್ಲ. ಬಟ್ ನಿಮ್ಮ ಫೀಮೇಲ್ ಪಾರ್ಟ್ನರ್ಗೆ ಎಷ್ಟು ಸ್ಯಾಟಿಸ್ಫೈ ಮಾಡಬೇಕು ಅಷ್ಟು ಸ್ಯಾಟಿಸ್ಫೈ ಆಗಿರುತ್ತೆ. ನಿಮ್ಮ ಫೀಮೇಲ್ ಪಾರ್ಟ್ನರ್ಗೆ ಆರ್ಗ್ಯಾಸಮ್ ಆಗುತ್ತೆ, ಬಟ್ ನಿಮಗೆ ಯಾವುದೇ ರೀತಿ ಸೆನ್ಸೇಷನ್ ಆಗಲ್ಲ, ನೀವು ಸೆಕ್ಸ್ ಮಾಡ್ತಿದ್ದೀರಾ ಅಂತಾನು ಕೂಡ ಅನ್ಸಲ್ಲ, ಯಾವುದೇ ರೀತಿ ಫೀಲ್ ಕೂಡ ಬರಲ್ಲ. ಬಿಕಾಸ್ ಯಾಕಂದ್ರೆ ಅದರಲ್ಲಿರುವಂತಹ ಕಂಟೆಂಟ್. ಸೊ ಈ ಲಿಡೋಕೇನ್ ಹಾಗೆ ಪ್ರಿಲೋಕೇನ್ ಹೇಳುವಂತದ್ದು ಲೋಕಲ್ ಅನಸ್ಟೇಷಿಯಾ. ಹೇಗೆ ಒಂದು ಸರ್ಜರಿ ಮಾಡುವಾಗ ಒಂದು ಅನಸ್ಟೇಷಿಯಾ ಕೊಟ್ಟು ನಮಗೆ ಆ ಜಾಗದಲ್ಲಿ ನಿಮ್ಗೆ ಗೊತ್ತೇ ಆಗಲ್ಲ ನೋಡಿ, ಅದೇ ರೀತಿ ಇದು ಕೂಡ ವರ್ಕ್ ಆಗುತ್ತೆ. ಇದರಿಂದ ನಿಮ್ಮ ಪ್ರೀಮ್ಯಾಚುರ್ ಇಜಾಕ್ಯುಲೇಷನ್ ಹೇಳುವಂತದ್ದು 30 ಮಿನಿಟ್ಸ್ ವರೆಗೂ ನೀವು ಆರಾಮ್ಸೆ ಸೆಕ್ಸ್ ಮಾಡಬಹುದು ವಿದೌಟ್ ಲೀಕೇಜ್. ಅಂದ್ರೆ ವೀರ್ಯಾಸ್ಖಲನ ಮಾಡದೆ ನೀವು 30 ನಿಮಿಷದವರೆಗೂ ಸೆಕ್ಸ್ ಮಾಡಬಹುದು. ಅಂಡ್ ಸಾಕಷ್ಟು ಚೆನ್ನಾಗಿ ಕ್ವಶನ್ಸ್ ಕೇಳ್ತೀರಾ, ಒನ್ ಟೈಮ್ ಯೂಸ್ ಮಾಡಿದ್ರೆ ನನಗೆ ವರ್ಕ್ ಆಗಿಲ್ಲ, ಇದರಿಂದ ಬೇರೆ ಬೇರೆ ರೀತಿ ಸೈಡ್ ಇಫೆಕ್ಟ್ ಆಗಿದೆ, ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ವಿಷಯನ ಕವರ್ ಮಾಡ್ಬಿಡ್ತೇನೆ, ವರ್ಕ್ ಆಗಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡಿದ್ರೆ ವರ್ಕ್ ಆಗಿಲ್ಲ ಅಂತ. ಸೊ ನಿಮ್ಗಿಂತ ನಿಮ್ಮ ಬಾಡಿನ ಯಾರು ಅರ್ಥ ಮಾಡ್ಕೊಳ್ತಾರೆ ಹೇಳಿ? ಫಸ್ಟ್ ಟೈಮ್ ವರ್ಕ್ ಆಗದೆ ಇರ್ಬೋದು, ಸೆಕೆಂಡ್ ಟೈಮ್ ಯೂಸ್ ಮಾಡಿ, ಸೆಕೆಂಡ್ ಟೈಮ್ ಕೂಡ ವರ್ಕ್ ಆಗದೆ ಇರ್ಬೋದು, ಸೊ ಥರ್ಡ್ ಟೈಮ್ ಯೂಸ್ ಮಾಡಿ. ಯಾಕಂದ್ರೆ ನಿಮ್ಮ ಬಾಡಿ ರೆಸಿಸ್ಟೆಂಟ್ ಎಷ್ಟಿದೆ ಅಂತ ನಮಗೂ ಕೂಡ ಗೊತ್ತಿರಲ್ಲ, ನಿಮ್ಗೂ ಕೂಡ ಗೊತ್ತಿರಲ್ಲ, ನೀವು ಟ್ರೈ ಮಾಡಿದಾಗ ಗೊತ್ತಾಗುವಂತದ್ದು. ಸೊ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಟೈಮ್ ಒಂದೇ ಸಲ ಸ್ಪ್ರೇ ಮಾಡಿದಿರಾ ಅಂತ ತಿಳ್ಕೊಳ್ಳಿ. ಸೊ ಇನ್ ಕೇಸ್ ನಿಮ್ಗೆ ಅದು ಆ ಡೋಸ್ ಹೇಳುವಂತದ್ದು ನಿಮ್ಮ ಪೀನಸ್ ಅಥವಾ ನಿಮ್ಮ ಶಿಶ್ನಕ್ಕೆ ವೆಲ್ ಇನಫ್ ಆಗದೆ ಇರ್ಬೋದು, ಸಾಕ